ಎಲ್ಲರಿಗೂ ನಮಸ್ಕಾರ. ಇವನ್ ಸ್ವಪ್ನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಸೊ ಇವತ್ತಿನ ವಿಡಿಯೋ ಬಂದು ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಯಾವ ಥರ ಇರಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋ ಆಗಿದೆ. ಈ ಒಂದು ವಿಡಿಯೋ ಬಂದ್ಬಿಟ್ಟು ಗಂಡ ಹೆಂಡತಿ ಆಗಿರ್ಬೋದು, ಆಮೇಲೆ ಸ್ನೇಹಿತರು ಆಗಿರ್ಬೋದು, ಆಮೇಲೆ ಸಂಬಂಧಗಳು ಆಗಿರ್ಬೋದು, ಬೇರೆ ರಿಲೇಶನ್ಶಿಪ್ ಆಗಿರ್ಬೋದು, ಆಮೇಲೆ ನಮ್ಮ ಅಣ್ತಮ್ಮರು ಆಗಿರ್ಬೋದು, ಆಮೇಲೆ ಈ ಸಮಾಜದಲ್ಲಿ ಯಾರಿದ್ದಾರೋ ಎಲ್ಲರಿಗೂ ಈ ವಿಡಿಯೋ ಅನ್ವಯಿಸುತ್ತೆ. ಈ ನಂಬಿಕೆ ಅನ್ನೋದು ಹೆಂಗಂತಂದ್ರೆ ನಾವು ನಮ್ಮ ನಂಬಿಕೆ ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ನೋಡಿ. ನಮ್ಮ ಸ್ನೇಹಿತರಾಗಿರ್ಬಹುದು, ಆಮೇಲೆ ನಮ್ಮ ಒಂದು ಗಂಡ ಹೆಂಡತಿ ಸಂಬಂಧನೂ ಆಗಿರ್ಬಹುದು, ಆಮೇಲೆ ನಮ್ಮ ರಿಲೇಷನ್ಸ್ಗಳ ಒಂದು ಸಂಬಂಧನೂ ಆಗಿರ್ಬಹುದು, ಮತ್ತೆ ನಮ್ಮ ಒಂದು ವರ್ಕ್ ಮಾಡೋ ಕೆಲಸ ಎಲ್ಲಿ ಮಾಡ್ತೀವಿ ನೋಡಿ ಅಲ್ಲಿನೂ ನಮ್ಮ ಒಂದು ನಂಬಿಕೆ ಅನ್ನೋದು ಅಲ್ಲಿನೂ ಸಹ ಇರಲೇಬೇಕು. ನಂಬಿಕೆ ಈ ಜೀವನ ಅನ್ನೋದು ನಂಬಿಕೆ ಮೇಲೇನೆ ನಿಂತಿದೆ. ಸೊ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಂಬಿಕೆ ಇಲ್ಲದೆ ಯಾವ ಕೆಲಸನೂ ಸಹ ಆಗಲ್ಲ. ಅದು ಒಂದು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಮೊದಲೇದಾಗಿ ನಂಬಿಕೆಯನ್ನ ಕಳ್ಕೋಬೇಡಿ ಯಾರಿಂದನೂ. ಒಂದು ಸಲ ನೀವು ನಂಬಿಕೆಯನ್ನ ಕಳ್ಕೊಂಡ್ರೆ ಅದು ಮತ್ತೆ ಅವರಿಗೆ ನಂಬಿಕೆ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ ತರ ನಾವು ನಂಬಿಕೆಯನ್ನ ಉಳಿಸ್ಕೋಬೇಕು ಅಂತ ಅಂದ್ರೆ, ನಂಬಿಕೆ ಅನ್ನೋ ಒಂದು ಪದದ ಅರ್ಥ ಏನಂತಂದ್ರೆ, ನಾವು ನಂಬಿಕೆ ಅನ್ನೋದನ್ನ ನಾವು ವಿಶ್ವಾಸ ಅಂತ ಹೇಳ್ತೀವಿ. ಯಾವ ತರ ಇರಬೇಕು ವಿಶ್ವಾಸ ಅಂತಂದ್ರೆ, ನಾವು ಜೀವ ಹೋದ್ರೂ ನಾವು ಅಷ್ಟು ಸತ್ಯವನ್ನೇ ಹೇಳಬೇಕು ಯಾವತ್ತು. ಯಾಕಂತಂದ್ರೆ ಸತ್ಯವನ್ನು ಹೇಳೋದ್ರಿಂದ ನಂಬಿಕೆ ಅನ್ನೋದು ತಾನಾಗೆ ಹುಟ್ಕೊಳ್ಳುತ್ತೆ. ಈ ನಂಬಿಕೆ ಅನ್ನೋದು ಒಂದೊಂದು ಪರೀಕ್ಷೆಗೂ ಎಷ್ಟೋ ಉಪಯೋಗ ಆಗುತ್ತೆ ಅಂತಂದ್ರೆ, ಎಷ್ಟೋ ಒಂದು ಪರೀಕ್ಷೆಗಳು ಆಗ್ತಾ ಇರ್ತವೆ ಲೈಫ್ನಲ್ಲಿ. ಅಂದ್ರೆ ನಮ್ಮ ಒಂದು ನಿಜ ಜೀವನದ ಪರೀಕ್ಷೆಗಳು ಬೇರೆ, ಆಮೇಲೆ ನಮ್ಮ ಕಾಲೇಜು ಸ್ಕೂಲಲ್ಲಿ ಆಗುವಂಥ ಒಂದು ಎಕ್ಸಾಮ್ಸ್ ಪರೀಕ್ಷೆಗಳು ಬೇರೆ. ನಮ್ಮ ಜೀವನದಲ್ಲಿ ಆಗುವಂತಹ ಒಂದು ಪರೀಕ್ಷೆಗಳಿಗೆ ನಾವು ನಂಬಿಕೆಯನ್ನ ಇಟ್ಕೊಂಡು ನಾವು ಆ ಪರೀಕ್ಷೆಗಳನ್ನ, ಜೀವನದ ಒಂದು ಪರೀಕ್ಷೆಗಳನ್ನ ಎದುರಿಸಬಹುದು, ಪಾಸ್ ಆಗಬಹುದು. ನಂಬಿಕೆ ಅನ್ನೋದು ಮುಖ್ಯವಾಗಿ ಮೂರು ಒಂದು ರೀತಿಯ ಒಂದು ಕ್ಯಾರೆಕ್ಟರ್ಗಳನ್ನ ಒಳಗೊಂಡಿದೆ. ಯಾವ್ಯಾವ್ದಂತಂದ್ರೆ, ಮೊದಲು ನಾವು ಲಾಯಲಿಟಿ ಆಗಿ ಇರಬೇಕು, ಆಮೇಲೆ ಕನ್ಸಿಸ್ಟೆನ್ಸಿ ಅಂತಾರೆ ಗೊತ್ತಾ, ಪೂರ್ಣತೆ ಅಂತ, ಆ ತರ ಕನ್ಸಿಸ್ಟೆನ್ಸಿ ಆಗಿ ಇರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಹಾನೆಸ್ಟಿ ಆಗಿರ್ಬೇಕು. ಹಾನೆಸ್ಟಿ ಆಗಿ ಇರ್ಬೇಕು ಅಂತಂದ್ರೆ ನಾವು ಸತ್ಯವನ್ನೇ ಮಾತಾಡ್ಬೇಕು, ಸುಳ್ಳನ್ನ ಹೇಳ್ಬಾರ್ದು ಯಾವತ್ತಿಗೂ. ಲಾಯಲಿಟಿ ಅಂತಂದ್ರೆ ನಂಬಿಕೆ ಅಷ್ಟೇ ಸಾಕಾಗಲ್ಲ, ಅದರ ಜೊತೆಗೆ ನಮ್ಗೆ ಸ್ವಾವಲಂಬನೆಯನ್ನು ಕೂಡ ಇರಬೇಕು. ಅದರ ಜೊತೆಗೆ ನಮ್ಗೆ ನಾವು ನಿಷ್ಠಾವಂತರಾಗಿ ಇರಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಆಗಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂತಂದ್ರೆ ಹೆಂಗೆ, ಒಂದಿನ ನಾವು ಅವರಿಗೆ ಫುಲ್ ನಂಬಿಕೆ, ಅವ್ರ ಮೇಲೆ ನಂಬಿಕೆ ಗಳಿಸ್ಕೊಳ್ಳೋದು, ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವರಿಗೆ ಮೋಸ ಮಾಡೋದು, ಇದಕ್ಕೆ ಕನ್ಸಿಸ್ಟೆನ್ಸಿ ಅಂತಾರ. ಆ ಥರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದು ದಿನ ಮೋಸ ಮಾಡಿ ಆಮೇಲೆ ಮತ್ತೊಂದು ದಿನ ಅವರಿಗೆ ನಂಬಿಕೆ ಗಳಿಸಿ, ನೀವು ಒಂದು ದಿನ ಆ ಥರ ಮಾಡಿ ಇನ್ನೊಂದು ದಿನ ಈ ಥರ ಮಾಡಿ ಕಂಟಿನ್ಯೂ ಆಗಿ ಅದೇ ಮಾಡ್ತಾ ಹೋದ್ರೆ ಒಂದಲ್ಲ ಒಂದ್ ದಿನ ಅದ್ರ ಮೇಲೆ ಅದಕ್ಕೆ ನಿಮ್ಗೆ ಎಫೆಕ್ಟ್ ಬೀಳುತ್ತೆ. ಅದು ಯಾವಾಗಾದ್ರೂ ಒಂದ್ಸಲ ಸಿಕ್ಕಾಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಂಬಂಧಗಳಲ್ಲಿ ಯಾವ ತರ ನಂಬಿಕೆಯನ್ನ ಗಳಿಸ್ಕೋಬೇಕು ಅಂತ ಅಂದ್ರೆ, ಮೊದಲೇದಾಗಿ ನಾವು ಗಂಡ ಹೆಂಡತಿ ನಡುವೆ ಯಾವ ತರ ಸಂಬಂಧವನ್ನು ಬೆಳೆಸ್ಕೋಬೇಕು ಅಂತಂದ್ರೆ, ನಾವು ಇಬ್ರು ಹೊಂದಾಣಿಕೆಯಿಂದ ಇರ್ತೀವಿ, ಅಷ್ಟೇ ಜಗಳ ಮಾಡ್ತೀವಿ, ಏನೇ ಮಾಡ್ತೀವಿ, ಮೂರನೇದವರು ಬಂದ್ಬಿಟ್ಟು ಏನೇ ಹೇಳಿದ್ರು ಅದನ್ನ ನಾವು ತಗೋಬಾರ್ದು. ಯಾಕಂದ್ರೆ ನಮಗೆ ನಂಬಿಕೆ ಇರಬೇಕು. ಮೊದಲೇದಾಗಿ ಗಂಡನ ಮೇಲೆ ಹೆಂಡತಿಗೂ ನಂಬಿಕೆ ಇರಬೇಕು, ಹೆಂಡತಿಗೂ ಗಂಡನ ಮೇಲೆ ನಂಬಿಕೆ ಇರಬೇಕು, ಆವಾಗ ಜೀವನ ಸಾಗುತ್ತೆ. ಆಮೇಲೆ ಸ್ನೇಹಿತರ ಜೊತೆ ನಂಬಿಕೆಯನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಅಂತ ಅಂದ್ರೆ ಸ್ನೇಹಿತರಿಗೆ ನಾವು ಸುಳ್ಳನ್ನ ಹೇಳ್ಬಾರ್ದು, ಸಹಾಯ ಮಾಡಬೇಕು, ಬಟ್ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳೋದ್ರಿಂದ ನಮ್ಮ ಒಂದು ಸ್ನೇಹಕ್ಕೆ ಇರೋ ಬೆಲೆ ಕಡಿಮೆ ಆಗುತ್ತೆ, ಮತ್ತೆ ಅದರ ತೂಕವನ್ನು ಕಳ್ಕೊಳ್ಳುತ್ತೆ ಅದು. ಅದಕ್ಕೋಸ್ಕರ ನಮ್ಮ ಒಂದು ಫ್ರೆಂಡ್ಶಿಪ್ಗೆ ನಾವು ವ್ಯಾಲ್ಯೂ ಮಾಡಬೇಕು. ಮೊದಲನೇದಾಗಿ ಇಂಪಾರ್ಟೆನ್ಸ್ ಕೊಡಬೇಕು. ಫ್ರೆಂಡ್ಶಿಪ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟು ದಿನ ಫ್ರೆಂಡ್ಶಿಪ್ ಉಳಿಯುತ್ತೆ. ಮತ್ತೆ ನಾವು ಅದೇ ಫ್ರೆಂಡ್ಶಿಪ್ಪಿಗೆ ಮೋಸ ಮಾಡೋದಾಗ್ಲಿ, ಆಮೇಲೆ ಮುಂದೆ ಒಂಥರ ಹಿಂದೆ ಒಂಥರ ಇರೋದಾಗ್ಲಿ ಫ್ರೆಂಡ್ಶಿಪ್ಪಿಗೆ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅಲ್ಲಿ ಸ್ನೇಹ ಉಳಿಯಲ್ಲ. ಅದಕ್ಕೋಸ್ಕರ ಸ್ನೇಹಿತರಿಗೆ ಒಳ್ಳೆಯದನ್ನೇ ಬಯಸಿ ಮತ್ತೆ ಅವರಿಗೆ ಮೋಸವನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳು ಮತ್ತು ಅವರ ತಂದೆ ತಾಯಿಗಳಿಗೆ ಯಾವ ತರ ಸಂಬಂಧ ಇರಬೇಕು ಅಂತಂದ್ರೆ, ತಂದೆ ತಾಯಿಗಳ ಆದವರು ಮಕ್ಕಳಿಗೆ ಪ್ರಾಮಾಣಿಕತೆಯಿಂದ ಇರಬೇಕು, ಒಳ್ಳೆಯದನ್ನ ಹೇಳ್ಕೊಡ್ಬೇಕು. ಅವರಿಗೆ ಒಂದು ಏನೋ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು. ತಂದೆ ತಾಯಿ ಅಂದ್ರೆ ಆ ತರ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ತಂದೆ ತಾಯಿ ಜೊತೆ. ಅದೇ ತಂದೆ ತಾಯಿ ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಕಳು ಅವರಿಗೆ ಹತ್ರ ಆಗಲ್ಲ. ಆಮೇಲೆ ಮಕ್ಕಳು ಸಹ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಬೇಕು. ಆಮೇಲೆ ಅವ್ರು ಹೇಳಿದ್ದನ್ನ ಕೇಳಬೇಕು. ಒಂದು
ಒಬ್ರಿಗೊಬ್ರು ಇಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಮಕ್ಕಳು ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ಅದೇ ತರ ತಂದೆ ತಾಯಿನೂ ಕೂಡ ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಅರ್ಥ. ಅದರಿಂದನೂ ಒಂದು ನಂಬಿಕೆ ಅನ್ನೋದು, ಬಾಂಡಿಂಗ್ ಅನ್ನೋದು ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ಬಾಂಡಿಂಗ್ ಅನ್ನೋದು ಉಳ್ಕೊಳ್ಳಲ್ಲ. ಅಲ್ಲಿ ಎಲ್ಲಿ ಬರುತ್ತೆ ಬಾಂಡಿಂಗ್ ಅನ್ನೋದು ಅಲ್ವಾ? ಸೊ ಅದಕ್ಕೋಸ್ಕರ ಒಂದು ಮಕ್ಕಳಿಗೆ ನಾವೇ ಏನಾದ್ರೂ ಒಂದು ಸಾಧನೆ ಮಾಡೋಕೆ ಹೆಲ್ಪ್ ಮಾಡಿದ್ರೆ ಎಷ್ಟೋ ಒಂದು ಬೆಳೀತಾರೆ ಮಕ್ಕಳು ಅನ್ನೋ ಒಂದು ಮನೋಭಾವನೆ ತಂದೆ ತಾಯಿ ಹತ್ರನೂ ಇರಬೇಕು. ಆಮೇಲೆ ಮಕ್ಕಳ ಹತ್ರನೂ ಆ ತರ ಒಂದು ಮನೋಭಾವನೆ ಬರಬೇಕು. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು, ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಮತ್ತೆ ಅಲ್ಲಿ ಯಾರು ಹೆಡ್ ಇರ್ತಾರೋ, ಯಾರು ಬಾಸ್ ಇರ್ತಾರೋ ಅವರಿಗೆ ನಾವು ಒಂದು ನಂಬಿಕಸ್ಥರಾಗಿ ಇರಬೇಕು. ಯಾಕಂತಂದ್ರೆ ಅವ್ರು ಏನಾದ್ರೂ ಒಂದು ಕೆಲಸ ಹೇಳಿದಾಗ ನಮ್ಗೆ ಆಗಲ್ಲ ಅಂತ ಇವತ್ತು ಕೂರಬಾರ್ದು. ನಾವು ಕೆಲಸನ ನಾವು ನಿಯತ್ತಿಂದ ಮಾಡಬೇಕು. ಒಂದು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡೋದ್ರಿಂದ ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ನಾವು ಸುಳ್ಳು ಹೇಳೋದಾಗ್ಲಿ, ಆಮೇಲೆ ಪಂಕ್ಚುವಾಲಿಟಿಯನ್ನ ನಾವು ಮೇಂಟೈನ್ ಮಾಡಬೇಕು. ಪಂಕ್ಚುವಾಲಿಟಿ ಅಂತಂದ್ರೆ ನಾವು ಒಂದು ಟೈಮ್ ಅನ್ನ ಮೇಂಟೈನ್ ಮಾಡಬೇಕು. ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಟೈಮ್ ಮೇಂಟೈನ್ ಮಾಡ್ಲೇಬೇಕು. ನಾವು ಟೈಮ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೆಲ್ಸಕ್ಕೆ ಹೋಗೋ ಇದನ್ನೇ ಅಲ್ಲಿ ಎಲ್ಲಿ ಉಳಿತೆ, ಡಿಸಿಪ್ಲಿನ್ ಅನ್ನೋದು ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಟೈಮ್ ಮೇಂಟೈನ್ ಮಾಡಬೇಕು. ಮತ್ತೆ ಅಲ್ಲಿನೂ ಸಹ ನಾವು ಲಾಯಲಿಟಿ ಆಗಿ ಇರಬೇಕು. ಆಮೇಲೆ ಹಾನೆಸ್ಟಿ ಆಗಿ ಇರಬೇಕು. ನಾವು ಒಂದು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ, ಪ್ಲಸ್ ನಮ್ಗೆ ಅಲ್ಲಿ ಯಾರು ನಮ್ಗಿಂತ ದೊಡ್ಡವರು ಇರ್ತಾರೋ ಅಂದ್ರೆ ಪೊಸಿಷನ್ ವೈಸ್ ನಾವು ಅವರಿಗೆ ವ್ಯಾಲ್ಯೂ ಮಾಡಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆಮೇಲೆ ಪೊಸಿಷನ್ ವೈಸ್ ಅಂತಂದ್ರೂ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ನಮ್ಗಿಂತ ದೊಡ್ಡವರು ಅನ್ನೋದೊಂದು ಏನಿರುತ್ತೋ ಸೊ ಅದಕ್ಕಾದ್ರೂ ನಾವು ಒಂದು ಬೆಲೆ ಕೊಡಬೇಕು. ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ಬೆಲೆ ಕೊಟ್ರೆ ನಮ್ಗಿಂತ ದೊಡ್ಡವರು ಅನ್ನೋದೊಂದು ಮನೋಭಾವನೆ ನಮ್ಮ ಹತ್ರ ಇರಬೇಕು. ಆಮೇಲೆ ಅವ್ರ ಮೇಲೆ ನಾವು ಕೆಳಗೆ ಅನ್ನೋದು ನಮಗೆ ಆ ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ಆ ತರ ನಮ್ಗೆ ಮನಸ್ಸಲ್ಲಿ ಬರಬಾರ್ದು ಯಾವತ್ತೂ ಕೂಡ. ಯಾಕಂತಂದ್ರೆ ಆ ತರ ಬಂದ್ರೆ ಅಲ್ಲಿ ಏನಿರುತ್ತೆ ಹೇಳಿ, ಏನು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಪೊಸಿಷನ್ಗೆ ನಾವು ಹೋಗ್ಬೇಕು ಅನ್ನೋದು ಆಸೆ ಪಡಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ದುರಾಸೆ ಪಡಬಾರ್ದು. ಮತ್ತೆ ಅವರಿಗೆ ಅವ್ರ ಮೇಲೆ ಈಗೋ ತೋರಿಸಬಾರ್ದು. ಈಗೋ ತೋರಿಸಿದ್ರೆ ಅದು ಏನು ನಮಗೆ ಒಂದು ತರ ಬೇಜಾರು. ಅವ್ರಿಗೇನು ಏನು ಅನ್ಸಲ್ಲ. ಅದು ಅವ್ರ ಯಾಕೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಯಾಕಂತಂದ್ರೆ ಅವ್ರ ಪೊಸಿಷನ್ ಅವರಿಗೆ, ನಿಮ್ ಪೊಸಿಷನ್ ನಿಮ್ಗೆ ಅಂದ್ಮೇಲೆ ಅವರಿಗೂ ನೀವು ರೆಸ್ಪೆಕ್ಟ್ ಕೊಟ್ರೆ ರೆಸ್ಪೆಕ್ಟ್ ರಿಟರ್ನ್ ಸಿಗುತ್ತೆ. ನೀವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ರಿಟರ್ನ್ ಬ್ಯಾಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ, ಹಾನೆಸ್ಟ್ ಆಗಿ ಇರಿ, ಮತ್ತೆ ರೆಸ್ಪೆಕ್ಟ್ ಕೊಡೋದನ್ನ ಮೊದಲು ಕಲ್ಕೊಳ್ಳಿ. ಇವಾಗ ನಾವು ನಂಬಿಕೆನ ಕಳೆದು ಹೋದ್ರೆ ಏನಾಗಬಹುದು ಅಂತ ಅಂದ್ರೆ, ಮೊದಲೇದಾಗಿ ನಾವು ನಂಬಿಕೆಯನ್ನ ಕಳ್ಕೊಂಡ್ವಿ ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ, ಸಂಶಯ ಅನ್ನೋದು ಬೆಳ್ಕೊಳ್ಳುತ್ತೆ ಅಲ್ವಾ. ನಮ್ಮ ಮನಸ್ಸು ಕಿರಿಕಿರಿಗೆ ಉಂಟಾಗಬಹುದು. ಆಮೇಲೆ ನೆಕ್ಸ್ಟ್ ಸಂಬಂಧಗಳು ಒಡಿಬಹುದು. ಆಮೇಲೆ ಬಹಳಷ್ಟು ಮನಸ್ಸಿಗೆ ಆಘಾತ ಆಗೋದು, ನೋವುಗಳನ್ನುಂಟು ಮಾಡಬಹುದು. ಇದೆಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ನಂಬಿಕೆ ಒಡೆದು ಹೋದೆ ಈ ತರ ಎಲ್ಲ ಆಗತ್ತೆ. ಆಮೇಲೆ ಅದೇ ನಂಬಿಕೆನ ಗಳಿಸ್ಕೋಬೇಕು. ನಾವು ಒಂದು ಸಲ ಏನೋ ಬೈ ಮಿಸ್ಟೇಕ್ ಆಗಿ ನಂಬಿಕೆನ ಕಳ್ಕೊಂಡ್ರೆ ವಾಪಸ್ ಅದನ್ನ ಯಾವ ತರ ಗಳಿಸ್ಕೋಬೇಕು ಅಂತ ಅಂದ್ರೆ, ಮೊದಲೇದಾಗಿ ಕ್ಷಮೆ ಕೇಳಬೇಕು. ನಾವು ಏನ್ ತಪ್ಪು ಮಾಡಿರ್ತೇವೋ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಷಮೆ ಕೇಳಬೇಕು ಪದೇ ಪದೇ ಅಲ್ವಾ. ಕ್ಷಮೆ ಕೇಳಿದ್ರೆ ಅಲ್ಲಿ ಒಂಥರ ಅವರಿಗೆ ಮನಸ್ಸಿಗೆ ಫೀಲ್ ಆಗಿ ಅವರು ಎಕ್ಸೆಪ್ಟ್ ಮಾಡ್ಕೋಬಹುದು ನಮ್ಮನ್ನ. ಅದಕ್ಕೋಸ್ಕರ ಇದನ್ನ ಒಂದು ಫಾಲೋ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವಾಸವನ್ನ ಪಡಿಬೇಕು. ವಿಶ್ವಾಸವನ್ನ ಹೆಂಗ್ ಪಡಿಬೇಕು ಅಂತಂದ್ರೆ, ಸತ್ಯ ಮತ್ತ ಪ್ರಾಮಾಣಿಕತೆಯನ್ನ ನಾವು ಫಾಲೋ ಮಾಡ್ಬೇಕು. ಸತ್ಯದ ಹಿಂದೆ ಬೆನ್ ಹತ್ಬೇಕು, ಆಮೇಲೆ ಪ್ರಾಮಾಣಿಕತೆ ಹಿಂದೆ ಬೆನ್ ಹತ್ಬೇಕು. ಆವಾಗ ನಮ್ಗೆ ವಿಶ್ವಾಸ ಅವರು ನಮ್ಮ ಮೇಲೆ ಇಡ್ತಾರೆ ಮತ್ತೆ. ಯಾಕಂದ್ರೆ ಕಳೆದು ಹೋದ ನಂಬಿಕೆ ಬರೋದು ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಾವು ಪ್ರಾಮಾಣಿಕತೆ ಮತ್ತು ಸತ್ಯವನ್ನ ಅನುಸರಿಸಬೇಕು. ಒಂದ್ಸತಿ ಆಗಿದ್ದು ಹೋಯ್ತು, ಬಟ್ ನೆಕ್ಸ್ಟ್ ಟೈಮ್ ಆತರ ಆಗದೆ ಇರೋ ಹಾಗೆ ಈ ತರ ಫಾಲೋ ಮಾಡಿ. ಆಮೇಲೆ ಕೊನೆಯದಾಗಿ ಬಂದ್ಬಿಟ್ಟು ಸಮಯ ಕೊಡ್ಬೇಕು. ನಾವು ಸಮಯ ಕೊಡ್ಬೇಕು ಅಂತಂದ್ರೆ ಈ ನಂಬಿಕೆ ಅನ್ನೋದು 1 ತಾಸೊಳಗೋ 1 ನಿಮಿಷದೊಳಗೋ ಬರೋದಲ್ಲ. ಯಾಕಂದ್ರೆ ತುಂಬಾ ದಿನಗಳು ಹೋಗ್ಬಹುದು, ನಿಧಾನವಾಗಿ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಕಳೆದು ಹೋದ ನಂಬಿಕೆ ಬರಬೇಕು ಅಂದ್ರೆ ಕಷ್ಟ ಅಲ್ವಾ. ಯಾಕಂತಂದ್ರೆ ಒಂದು ಸಲ ನಂಬಿ ಹೋಗಿದ ಮನುಷ್ಯ ಮತ್ತೆ ಮತ್ತೆ ನಂಬಕ್ಕೆ ಭಯ ಪಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇರ್ಬೇಕು. ಅಂದ್ರೆ ಒಂದು ಟೈಮ್ ಅನ್ನೋದಕ್ಕೆ ಒಂದು ಸ್ಪೇಸ್ ಕೊಡ್ಬೇಕು. ನಾವು ಆ ಸ್ಪೇಸ್ ಕೊಟ್ಟಾಗ ಸ್ವಲ್ಪ ದಿನ ಆದ್ಮೇಲೆ ಆ ನಂಬಿಕೆ ಮತ್ತೆ ನಿಧಾನವಾಗಿ ಬರುತ್ತೆ, ಫಾಸ್ಟ್ ಆಗಿ ಬರಲ್ಲ. ಸೊ ಇದಿಷ್ಟೆಲ್ಲ ಬಂದ್ಬಿಟ್ಟು ನಂಬಿಕೆ ಅನ್ನೋದು ಯಾವ ತರ ಇರಬೇಕು ಅಂತ ಈ ಒಂದು ವಿಡಿಯೋ ಆಗಿದೆ. ಯಾವುದೇ ರಿಲೇಶನ್ಶಿಪ್ ಇರಲಿ, ಸ್ನೇಹಿತರು ಆಗಿರ್ಬೋದು, ಆಮೇಲೆ ನಾವು ಕೆಲಸ ಮಾಡೋ ಸ್ಥಳ ಆಗಿರ್ಬೋದು, ಆಮೇಲೆ ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು,
ಈ ಎಲ್ಲರ ಜೊತೆ ನಮ್ಮ ಬಾಂಡಿಂಗ್ ಯಾವ ಥರ ಇರಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಅದ್ರ ಮೇಲೇ ನಮ್ಮ ಬಾಂಡಿಂಗ್ ಮೇಲೇ ಒಂದು ನಂಬಿಕೆ ಇದೆ, ನಮ್ಮ ಒಂದು ಸತ್ಯ ಮತ್ತು ಪ್ರಾಮಾಣಿಕತೆ ಮೇಲೆ ಈ ನಂಬಿಕೆ ಅನ್ನೋದು ಹುಟ್ಕೊಳ್ಳುತ್ತೆ. ಈ ನಂಬಿಕೆ ಅನ್ನೋದು ತುಂಬ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಇದು ಒಂಥರ ಕಲ್ಲಿರುತ್ತೆ ಗೊತ್ತಾ, ಕಲ್ಲಕ್ಕಿಂತ ಕೆಬ್ಬಣ ಇರುತ್ತೆ ಗೊತ್ತಾ. ಆ ಕೆಬ್ಬಣ ಎಷ್ಟು ಗಟ್ಟಿಯಾಗಿರುತ್ತೋ ನಂಬಿಕೆ ಅನ್ನೋದು ಕೂಡ ಅಷ್ಟು ಗಟ್ಟಿಯಾಗಿರುತ್ತೆ. ಸೊ ಆ ನಂಬಿಕೆನ ನೀವು ಕಳ್ಕೊಬೇಡಿ. ಒಂದ್ಸಲ ನೀವು ಆ ಸ್ಟ್ರಾಂಗ್ ಆಗಿರೋ ನಂಬಿಕೆನ ಕಳ್ಕೊಂಡ್ರೆ ಮರಳಿ ಪಡೆಯೋದು ತುಂಬ ಕಷ್ಟ ಇದೆ. ಅದಕ್ಕೆ ಯಾರ ಮೇಲೆ ನಂಬಿಕೆ ಇಡಬೇಕಂತ ಅಂದ್ರೂ 100 ಸಲ ಯೋಚನೆ ಮಾಡಿ ಆ ನಂಬಿಕೆನ ನಾವು ಕಳ್ಕೊಳ್ಳದೆ ಇರೋ ಹಾಗೆ ಕಾಪಾಡ್ಕೋಬೇಕು. ಅಷ್ಟೇ ಮುಖ್ಯ ಆಗಿದೆ. ಇಲ್ಲಿ ನಾವು ಎಷ್ಟು ನಂಬಿಕೆ ಇಟ್ಕೊಂಡಿರ್ತೀವಿ ಅಷ್ಟನ್ನ ನಾವು ಪಾಲಿಸ್ಬೇಕು. ಆಮೇಲೆ ನಾವು ಎಲ್ಲರ ಜೊತೆಗೆ ಸತ್ಯತೆಯಿಂದ ಆಮೇಲೆ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋ ಎಲ್ಲ ಫಸ್ಟ್ ಬಂದು ನಿಮಗೆ ರೀಚ್ ಆಗುತ್ತೆ. ಸೊ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಮುದ್ದಾದ ಕಮೆಂಟ್ ಹಾಕಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.